ಹಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ವಿಚ್ ಇಸ್ ಸೇಮ್ ಆಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್. ಮೊದಲನೇ ಇದನ್ನ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಂತ ಮಾತ್ರ ಕರೀತಿದ್ರು. ಹೈಯರ್ ಸ್ಟಡೀಸ್ ಹೋದಾಗ ಟೆಲಿಕಾಮ್ ಅನ್ನೋದು ಯಾವುದು ಒಂದು ಏನು ಅಂತ ಸ್ವಲ್ಪ ಗೊಂದಲ ಆಗ್ತಿತ್ತು ಫಾರಿನ್ ಕಂಟ್ರೀಸ್ ಅಲ್ಲಿ. ಹಾಗಾಗಿ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಂತ ಮಾಡಿದ್ರು. ಸೊ ದಿಸ್ ಇಸ್ ಎ ಅಲೈಡ್ ಕೋರ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್. ಈಗ ಇನ್ಫಾರ್ಮೇಶನ್ ಸೈನ್ಸ್ ಹೇಗೆ ತುಂಬಾ ಕಾಲೇಜುಗಳಲ್ಲಿ ಕ್ಲೋಸ್ ಮಾಡ್ತಾ ಇದ್ದಾರೋ, ಇಲ್ಲ ಮರ್ಜ್ಡ್ ವಿತ್ CS ಮಾಡ್ತಾ ಇದ್ದಾರೋ, ಅದೇ ರೀತಿಯಲ್ಲಿ ಟೆಲಿಕಮ್ಯುನಿಕೇಶನ್ ಸಹ ಎಲೆಕ್ಟ್ರಾನಿಕ್ಸ್ ಜೊತೆಯಲ್ಲಿ ತುಂಬಾ ಕಡೆ ಮರ್ಜ್ ಆಗಿದೆ. ಹಾಗಾಗಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕೇವಲ 9 ಕಾಲೇಜುಗಳಲ್ಲಿ, ಹಳೆಯ ಕಾಲೇಜುಗಳಲ್ಲಿ ಮಾತ್ರ ಇದೆ. ಸೊ ಟಾಪ್ 4-5 ಕಾಲೇಜಸ್ ಅಲ್ಲಿ ನೀವು ಕಣ್ಣು ಮುಚ್ಕೊಂಡು ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಜಾಯ್ನ್ ಆಗ್ಬೋದು, ಏನು ತೊಂದರೆ ಇಲ್ಲ. ಟಾಪ್ ಕಾಲೇಜಸ್ ಅಲ್ಲಿ ನೀವು ಎಲೆಕ್ಟ್ರಾನಿಕ್ಸ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಆದ್ರೂ ಮಾಡಿ, ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಶನ್ ಆದ್ರೂ ಮಾಡಿ, ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಆದ್ರೂ ಮಾಡಿ, ಏನು ತೊಂದರೆ ಇಲ್ಲ. ಬಿಕಾಸ್ ದ ಕಾಲೇಜಸ್ ಆರ್ ವೆರಿ ಗುಡ್, ಪ್ಲೇಸ್ಮೆಂಟ್ಸ್ ಆರ್ ಗುಡ್, ಟೀಚರ್ಸ್ ಆರ್ ಗುಡ್, and they conduct very good technical activities because they are top colleges. ಬಾಟಮ್ ಕಾಲೇಜಸ್ ಅಲ್ಲಿ ಹೋದಾಗ ಮಾತ್ರ ನೀವು ಕೋರ್ಸ್ ಬಗ್ಗೆ ಸ್ವಲ್ಪ ತಲೆ ಕೆಡ್ಸ್ಕೊಂಡು ಜಾಯ್ನ್ ಆಗಬೇಕಾಗುತ್ತೆ. ಟಾಪ್ ಕಾಲೇಜಸ್ ಅಲ್ಲಿ ಏನು ತೊಂದರೆ ಇಲ್ಲ. ಸೊ ಲೆಟ್ಸ್ ಗೋ ವಿತ್ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್. ಇಫ್ ಯು ಡೋಂಟ್ ಗೆಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, CE ಸಿಗ್ಲಿಲ್ಲ ಅಂದಾಗ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಟಾಪ್ ಕಾಲೇಜಸ್ ಅಲ್ಲಿ ಖಂಡಿತ ಆಪ್ಟ್ ಮಾಡಬಹುದು, ಯಾವುದೇ ತೊಂದರೆ ಇಲ್ಲ. ಇಲ್ಲಿ ನಾನು ಪ್ರಯಾರಿಟಿ ಆರ್ಡರ್ ಅಲ್ಲಿ ಒಂದಷ್ಟು ಕಾಲೇಜುಗಳನ್ನ ಮೆನ್ಷನ್ ಮಾಡಿದ್ದೀನಿ. ನಾನು ಕನ್ಸಿಡರ್ ಮಾಡ್ಕೊಂಡಿರೋದು ಲಾಸ್ಟ್ ಇಯರ್ ಅಂದ್ರೆ KCET 2025 ಲಾಸ್ಟ್ ರೌಂಡ್ ಕಟ್ ಆಫ್ ಫಾರ್ ಜನರಲ್ ಮೆರಿಟ್. ನಿಮ್ಮದು ಬೇರೆ ಯಾವುದೇ ಕ್ಯಾಟಗರಿ ಸಹ ಇದ್ರು, ಇದಕ್ಕಿಂತ ಕಡಿಮೆ ರ್ಯಾಂಕ್ ಇದ್ರು ಸಹ ನಿಮ್ಗೆ ಅಲ್ಲಿ ಸೀಟ್ ಸಿಗುವ ಎಲ್ಲ ಸಾಧ್ಯತೆಗಳು ಇರುತ್ತೆ. ಆಸ್ ಯು ನೋ, ನಂಬರ್ 1 ಕಾಲೇಜ್ ಇನ್ ಕರ್ನಾಟಕ ಇಸ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇಲ್ಲಿ ಟೆಲಿಕಮ್ಯುನಿಕೇಶನ್ 1422 ಬಂದಿರೋರು ಮಾತ್ರ ಸಿಕ್ಕಿತ್ತು ಲಾಸ್ಟ್ ಇಯರ್. 1423 ಬಂದಿರೋರ್ಗೂ ಜನರಲ್ ಮೆರಿಟ್ ಅಲ್ಲಿ ಈವನ್ ಟೆಲಿಕಮ್ಯುನಿಕೇಶನ್ ಸಹ ಸಿಕ್ಕಿರ್ಲಿಲ್ಲ. ಯಾಕೆ ಅವರೆಲ್ಲ ಅಲ್ಲಿ ಸೇರ್ಕೋತಾರೆ? ಈವನ್ ಇಟ್ ಈಸ್ ಟೆಲಿಕಾಮ್ ಆಲ್ಸೋ, ಬಿಕಾಸ್ ದೇ ಬಿಲೀವ್ ದಟ್ RV ಕಾಲೇಜ್ ಇಸ್ ವೆರಿ ಗುಡ್. RV ಅಲ್ಲಿ ನೀವು ಯಾವುದೇ ಬ್ರಾಂಚ್ ಮಾಡಿದ್ರು ತೊಂದರೆ ಇಲ್ಲ ಅಂತ ಸೇರ್ಕೋತಾರೆ. ನೆಕ್ಸ್ಟ್ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ 7708 ಬಂದಿರೋರಿಗೆ ಲಾಸ್ಟ್ ಸೀಟ್ ಅಲಾಟ್ ಆಗಿತ್ತು ಟೆಲಿಕಮ್ಯುನಿಕೇಶನ್ ಬ್ರಾಂಚ್ಗೆ. ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 20,446 ಸಹ ಬಂದಿತ್ತು. ಸೊ 20,000, 18,000, 19,000 ಎಲ್ಲ ಬಂದ್ರೆ ನಿಮಗೆ ದಯಾನಂದ ಸಾಗರ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಆಗಲಿ, ಕಂಪ್ಯೂಟರ್ ಸೈನ್ಸ್ ಆಗಲಿ ಯಾವುದು ಸಿಗೋದಿಲ್ಲ. ಸೊ ಡೆಫಿನೆಟ್ಲಿ ಶುಡ್ ಗೋ ವಿತ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್. ನೆಕ್ಸ್ಟ್ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 24,000 ವರೆಗೂ ಸಿಕ್ಕಿತ್ತು. ತುಮಕೂರಿನ ಪ್ರಸಿದ್ಧ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 28,000ವರೆಗೂ ಸಿಕ್ಕಿತ್ತು. ಸೊ ದೀಸ್ ಆರ್ ಟಾಪ್ 5 ಕಾಲೇಜಸ್ ಆಫ್ ಕರ್ನಾಟಕ ಫಾರ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್. ನಿಮ್ಮ ರ್ಯಾಂಕ್ ಏನಾದರೂ ಈ ರೇಂಜಲ್ಲಿದ್ದರೆ, ಟಾಪ್ ಕಾಲೇಜಸ್ ಅಲ್ಲೇ ಓದಬೇಕು ಅಂದರೆ, ಎಲೆಕ್ಟ್ರಾನಿಕ್ಸ್ ಮಿಸ್ ಆಯಿತು ಅಂದರೆ ಟೆಲಿಕಾಮ್ಗೆ ಖಂಡಿತ ನೀವು ಸೇರ್ಕೋಬಹುದು. ಸೊ ತುಮಕೂರಿನ ಸಿದ್ಧಗಂಗಾ ಆದಮೇಲೆ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರಲ್ಲಿ 46,000 ಬಂದಿರೋರ್ಗೂ ಸಹ ಸಿಕ್ಕಿತ್ತು. ಸರ್ ಎಂ ವಿಶ್ವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಏರ್ಪೋರ್ಟ್ ರೋಡ್ ಅಲ್ಲಿ ಇದೆ, ಹಳೆ ಕಾಲೇಜು. 48,000 ಬಂದಿರೋರಿಗೆ ಟೆಲಿಕಾಮ್ ಸಿಕ್ಕಿತ್ತು. ಸೊ ಟಾಪ್ 7 ಕಾಲೇಜಸ್ ಆಯಿತು. ನೆಕ್ಸ್ಟ್ ಶಿವಮೊಗ್ಗದ JNNCಯಲ್ಲಿ 2,27,780 ಬಂದಿರೋರಿಗೆ ಸಿಕ್ಕಿತ್ತು. ತುಮಕೂರಿನ ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 2,56,000 ಬಂದಿರೋರಿಗೂ ಸಹ ಸಿಕ್ಕಿತ್ತು. ದಿಸ್ ಈಸ್ ಅಬೌಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಂಡ್ 9 engineering colleges of Karnataka which are offering telecommunication engineering, and these are the cutoffs of KCET 2025 last round for general merit category. Thank you and all the best for your counseling.